ಹೈಟು ಒಂದು ಮ್ಯಾಟ್ರೇ ಅಲ್ಲ, ಅದೇ ನನ್ನ ಪ್ಲಸ್ ಪಾಯಿಂಟು ಅಂತ ಕಾಮಿಡಿ ಕಿಕ್ ಕೊಡೋಕೆ ಕಿಲಾಡಿಗಳು ವೇದಿಕೆಗೆ ಬಂದಿದ್ದಾರೆ. ದಾವಣಗೆರೆಯ ಮಾನ್ಸಿಯವರು ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮಾನ್ಸಿಯವರೇ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ತುಂಬಾ ಚೆನ್ನಾಗಿದ್ದೀನಿ. ಎಸ್, ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಸೊ ಕಾಮಿಡಿ ಕಿಲಾಡಿಗಳು ಮೆಗಾ ಆಡಿಷನ್ಗೆ ಹೆಂಗೆ ಸೆಲೆಕ್ಟ್ ಆದ್ರಿ, ಹೆಂಗಿತ್ತು ಆ ಪ್ರೋಸೆಸ್ ಅಂತ? ಕಾಮಿಡಿ ಕಿಲಾಡಿಗೆ ನಾನು ಸೆಲೆಕ್ಟ್ ಆಗಿದ್ದೆ ಹೇಗಪ್ಪ ಅಂತಂದರೆ, ಫಸ್ಟ್ ರೌಂಡ್ ಇದ್ದಾಗಲೇ ನನಗೆ ಹೋಗಬಾರ್ದು, ಏಕೆಂದರೆ ನಾನೇನೋ ಪ್ರಾಕ್ಟೀಸ್ ಮಾಡಿದ್ದಿಲ್ಲ, ಬೇಡ ಅಂತ ಸುಮ್ಮನೆ ಇದ್ದೆ. ನಮ್ಮ ಮಾಮನ ಮಗಳು ಅವಳೇ ಎಲ್ಲ ಕಳಿಸಿದ್ದು, ಈ ಥರ ಇದೆ ಹೋಗು ಅಂತ. ನನಗೆ ಗೊತ್ತೇ ಇಲ್ಲ, ಆ್ಯಕ್ಚುಲಿ ಆಡಿಷನ್ ಬಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಅವಳೇ ನನಗೆ ಈ ಥರ ಇದೆ ಹೋಗು ಅಂತೇಳಿ ಕರ್ಕೊಂಡು ಹೋದ್ಲು. ನಾನು ಹೋಗೋಕ್ಕೆ ರೆಡಿ ಇಲ್ಲ, ಏನೋ ಹಠ ಮಾಡಿ ಬೈದೆಲ್ಲ ಕರ್ಕೊಂಡು ಹೋದ್ಲು. ಸೆಲೆಕ್ಟ್ ಆಗೇ ಬಿಟ್ಟೆ ಫಸ್ಟ್ ರೌಂಡು. ಮಿರಾಕಲ್ ಅಂದ್ಕೊಂಡೆ. ಆ ಸೆಕೆಂಡ್ ರೌಂಡು ಕೂಡ ನಾವು ಇದೇ ಸ್ಟುಡಿಯೋದಲ್ಲೇ ಆಗಿದ್ದು, ನಮ್ಮ ಅಮ್ಮನ ಜೊತೆನೇ ಬಂದಿದ್ದು ಬ್ಯಾಂಗ್ಳೂರಿಗೆ. ಸೊ ಇಲ್ಲೂ ಕೂಡ ಸೆಲೆಕ್ಟ್ ಆದೆ. ಥರ್ಡ್ ರೌಂಡು ಅದು ಕೂಡ ಸೆಲೆಕ್ಟ್ ಆದೆ. ಏನೋ ಒಂದು ಲಕ್ ಅಂತಾರಲ್ಲ, ಸೊ ಆ ಥರ ಮಿರಾಕಲ್ ಆಗೋಯ್ತು. ಹಾಗೆ ಮೆಗಾ ಆಡಿಷನಲ್ಲಿ ಕೂಡ ತುಂಬ ಅಂದರೆ ತುಂಬಾ ಅದು ಎಕ್ಸೈಟ್ಮೆಂಟಲ್ಲಿ ಸೆಲೆಕ್ಟ್ ಆದೆ. ಏಕೆಂದರೆ ಜಗ್ಗೇಶ್ ಸರ್ ಆಗಿರ್ಬೋದು, ತಾರಮ್ಮ ಮತ್ತು ಭಟ್ರು ಸರ್, ಮೂವರಿಂದ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಎಕ್ಸೈಟ್ಮೆಂಟಾಗಿ ನನಗೆ ಟ್ರೀಟ್ ಮಾಡಿದರು, ಮುತ್ಕೊಟ್ಟೆಲ್ಲ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅವ್ರ ಮುಂದೆ ಇರೋವಂಥ ಅದು ಅದೃಷ್ಟ ನಮ್ಗೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಯಪ್ಪ. ಅಷ್ಟು ಮುಂದೆ ಆ ಥರ ಈ ಫ್ಯೂಚರಲ್ಲಿ ಆ ಥರ ಆಗುತ್ತೆ, ನಾನು ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಅವ್ರನ್ನ ನಾನು ಟಚ್ ಕೂಡ ಮಾಡ್ತೀನೋ ಇಲ್ಲೋ ಅಂತ ಅಂದ್ಕೊಂಬಿಟ್ಟಿದ್ದೆ ಕನಸಲ್ಲಿ ಕೂಡ. ಅದೆಲ್ಲ ನನ್ನ ಅನ್ಸಾಯಿತು ಅಂತಲೇ ಅನ್ಕೋತೀನಿ. ಸೊ ಇದು ಥ್ಯಾಂಕ್ಸ್ ನಮ್ಮ ಮಾಮನ ಮಗಳಿಗೆ ಹೇಳ್ಬೇಕು, ಅವಳು ಆಪರ್ಚುನಿಟಿ ಇದೆ ಅಂತ ಹೇಳಿ ಕಳಿಸಿದ್ದಕ್ಕೆ ಸೊ ಬಂದಿದ್ದು. ಈ ಥರ ತುಂಬಾ ಟ್ರೈ ಮಾಡಿದ್ದೆ, ಬಟ್ ಯಾವುದಕ್ಕೂ ನಾನು ಸೆಲೆಕ್ಟ್ ಆಗಿದ್ದಿಲ್ಲ. ಬಟ್ ಇದು ಬೆಸ್ಟ್ ಆಪರ್ಚುನಿಟಿ ನನಗೆ ಸೆಲೆಕ್ಟ್ ಆಗಿರೋದು. ತುಂಬಾ ಖುಷಿ ಆಗ್ತಾಯಿದೆ. ಯಾವಾಗಲೂ ನಾನು ರೀಲ್ಸ್ ಮಾಡ್ತಾಯಿದ್ದೆ, ಎಲ್ಲರೂ ಮೊಬೈಲಲ್ಲಿ ಬರ್ತಾಯಿದ್ದೆ, ನಾನು ಮೊಬೈಲಲ್ಲಿ ಶೋ ಆಗ್ತಾಯಿದ್ದೆ. ಸೊ ಈಗ LED TV-ನಲ್ಲಿ ಶೋ ಆಗ್ತಾಯಿದ್ದೀನಿ ಅಂತೇಳಿ ತುಂಬಾ ಖುಷಿ ಆಗ್ತಾಯಿದೆ. ಇದರಲ್ಲೂ ನಮ್ಮ ಅಪ್ಪಾಜಿ ಅಮ್ಮ, ನಮ್ಮ ಫ್ಯಾಮಿಲಿ ಅವ್ರಿಗೇ ತುಂಬಾ ಖುಷಿ. ಏಕೆಂತಂದರೆ ನಮ್ಮ ಮಕ್ಕಳು ಒಂದು TV-ಲಿ ಕಾಣಿಸ್ಕೊತಾರೆ ಅಂತಂದರೆ ಎಂಥವ್ರಿಗಾಗಲೂ ಖುಷಿ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಥರ ತುಂಬಾ ಖುಷಿ ಇದೆ. ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಮ್ಮ ಅಜ್ಜಿನ ನನ್ನನ್ನು ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿರೋದು ಅಂತಂದರೆ, ನನ್ನ ಅಪ್ಪ ಅಮ್ಮನ ಜೊತೆ ಇಲ್ಲ, ಜಾಸ್ತಿ ಅಜ್ಜಿ ಜೊತೆನೇ ಇರೋದು. ಅಜ್ಜಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದು. ಆಮೇಲೆ ಇನ್ ಕೇಸ್ ಎಲ್ಲ ಕಾಲೇಜು ಸ್ಕೂಲು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಏನೋ ರೀಲ್ಸ್ ಕಂಟೆಂಟ್ ಅಂತ ವೀಡಿಯೋ ಮಾಡಿಕೊಂಡೆ, ಯೂಟ್ಯೂಬ್ ಮಾಡಿಕೊಂಡೆ, ಫೇಸ್ಬುಕ್ಕು. ಸೊ ಅದರಲ್ಲೇ ಅರ್ನಿಂಗ್ಸ್ನೆಲ್ಲ ಮಾಡ್ಕೋತಾ ಇದ್ದೆ. ಜಸ್ಟ್ ಅದೇ ನನ್ನ ಹ್ಯಾಬಿ ಆಗಿತ್ತು, ಅದೇ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಮ್ಯಾರಿಡ್ ಚಾಪ್ಟ್ರೇ ನನ್ನ ಲೈಫಲ್ಲಿ ಇದ್ದಿಲ್ಲ. ಸೊ ಏನೋ ಹಿಂಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾರೋ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ನೋಡಿಕೊಂಡು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ ಮಾಡ್ಕೊಂಡು ಇವಾಗ ಲೈಫಲ್ಲಿ ಸೆಟಲ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಮದುವೆ ಆದಮೇಲೆ ಅಂದ್ಕೊತೀನಿ ಈ ಥರ ಅದೃಷ್ಟ ಎಲ್ಲ ಬಂದಿರೋದು. ಫ್ಯಾನ್ ಫಾಲೋಯಿಂಗ್ಸು ಕೂಡ ತುಂಬಾ ರೇಂಜಲ್ಲಿ ಹೋಯ್ತು. ನನಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳಿಗೆ. ಯಾಕಂತಂದರೆ ಅವ್ರು ಇರೋದಕ್ಕೆ ನಾವು ಈ ಮಟ್ಟಕ್ಕೆ ಇಲ್ಲಿರೋದು, ನೀವಿರೋದ್ರಿಂದನೇ ನಾನು ಇರೋದು ಅಲ್ವಾ. ಸೊ ನಿಮಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಅದೊಂದು ಖುಷಿ. ಆ ಸಿಕ್ಕಿರೋ ಖುಷಿ ಅದು ಅದೃಷ್ಟ ಅಂತಾರಲ್ಲ ಒಬ್ಬೊಬ್ರು ಕಾಲ್ಗುಣ, ಅದಕ್ಕೆ ಇಂಥ ದೊಡ್ಡ ವೇದಿಕೆ ಸಿಕ್ಕಿದೆ. ಇದು ಒಂದು ಕುಟುಂಬ, ನಮ್ಮ ಫ್ಯಾಮಿಲಿಲಿ ನಾವು ಹೇಗೆ ಮೆಂಬರು ಅದೇ ಥರ ಈ ಝೀ ಕುಟುಂಬದಲ್ಲಿ ನಾನೊಬ್ಳು ಪುಟ್ಟ ನಿಮ್ಮ ಮನೆ ಮಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಗುತ್ತೆ. ಹಿಂದೆ ಯಾವ ರೀತಿ ನನ್ನನ್ನು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀರೋ, ಸೊ ಅದೇ ರೀತಿಯಾಗಿ ಈ ಝೀ ಕುಟುಂಬದಲ್ಲಿ ನಾನು ನಿಮ್ಮ ಮನೆ ಮಗಳಾಗಿ ಕೇಳ್ಕೊತೀನಿ. ಇದೇ ರೀತಿಯಾಗಿ ಮುಂದೆ ನನ್ನ ಪ್ರೋತ್ಸಾಹ ಮಾಡ್ತಾಯಿರಿ. ನಾನು ನಗ್ಸೋಕ್ಕೆ ಬಂದಿದ್ದೀನಿ, ನಿಮ್ಮನ್ನೆಲ್ಲ ನಗಿಸ್ತೀನಿ. ಓಹೋ, ಉಸಿರು ಬಿಟ್ರಾ? ಏನದು ಪಟ 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 ಪಟಾಕಿ ಥರ ಹಂಗೆ ಸಿಡಿತಾ ಇದ್ರಲ್ಲ, ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಏನು ಹೇಳ್ತಾರೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಸೊ ಹಿಂಗೇನೆ ಯಾವಾಗ್ಲೂ ಪಟ 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 ಅಂತ. ಸೊ ಇಂಥ ಪಟಾಕಿನ ಕಾಮಿಡಿ ಕಿಲಾಡಿಗಳು ವೇದಿಕೆ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬಿಡಿ. ಸೊ ಸೆಲೆಕ್ಟ್ ಆಗಿದ್ದೀರಾ, ಅವತ್ತು ತುಂಬ ಏನು ಎದ್ದು ಬಿದ್ದು ಹೊರಳಾಡಿ ಎಲ್ಲ ಸ್ಕಿಟ್ ಮಾಡಿದ್ರಿ. ಜೊತೆಗೆ ನಿಮ್ಮ ಮೈದ್ನ, ನಿಮ್ಮ ಪತಿ ಎಲ್ಲ ವೇದಿಕೆಗೆ ಬಂದಿದ್ರು. ಆ ಕ್ಷಣ ಹೆಂಗಿತ್ತು? ಆ ಕ್ಷಣ ಮಿರಾಕಲ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿದ್ದಿಲ್ಲ, ಅವ್ರು ಬರೋದೆಲ್ಲ ಹೇಳಿದ್ದಿಲ್ಲ. ಇನ್ ಕೇಸ್ ಅಪ್ಪ ಅಜ್ಜಿ ಅಮ್ಮನ್ನ ಕರೆಸ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಸೊ ಹಸ್ಬೆಂಡ್ ಮೈದ್ನ ಅವ್ರನ್ನೆಲ್ಲ ಕರೆಸಿದ್ರು, ಖುಷಿನೇ ಆಯಿತು. ಅವರೆಲ್ಲ ಬಂದರೆ ಈ ಥರ ವೇದಿಕೆಯಲ್ಲಿ ನಮ್ಮ ಅತ್ತಿಗೆ ಇದ್ದಾಳೆ, ನನ್ನ ಹೆಂಡ್ತಿ ಇದ್ದಾಳೆ ಅಂತಂದರೆ ಅವ್ರಿಗೊಂದು ಹೆಮ್ಮೆ ಅಲ್ವಾ. ಕೋಲಾರದಲ್ಲೂ ನನಗೆ ಒಂದು ಏನಾದರೂ ನೋಟೆಡ್ ಮಾಡ್ತಾರೆ, ಓ ನಮ್ಮ ಮಾನ್ಸಿ ಇವಳು ಝೀ ಕನ್ನಡದಲ್ಲಿದ್ದಾಳೆ ಅಂತಾನು ಹೇಳ್ತಾರೆ ಅಲ್ವಾ. ಸೊ ಆ ಥರ ಹೇಳ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸಿಕ್ಕಾಪಟ್ಟೆ ಒಂಥರ ಏನೋ ಒಂಥರ ಎಲ್ಲೋ ಹೋಗ್ಬಿಟ್ಟಿದ್ದೀನಪ್ಪ, ಕಳೆದೋಗ್ಬಿಟ್ಟಿದ್ದೀನಿ ಅನ್ನೋ ಒಂಥರ ಫೀಲ್ ಆಗಿಬಿಟ್ಟಿತ್ತು ಸ್ಕಿಟ್ಟಲ್ಲಿ ನಾನು ಮಾಡಿದಾಗ ಪರ್ಫಾಮೆನ್ಸು. ನಿಮ್ಗೇನು ಹೇಳ್ತೀನಿ ಅಂತಂದರೆ, ಯಾವುದೋ ಒಂದು ಮಿಸ್ಟೇಕ್ ಆಗಿದ್ರೆ, ಏನೋ ನಮ್ಮ ಮಗಳು ಮಿಸ್ಟೇಕ್ ಮಾಡಿದ್ದಾಳೆ ಅಂತಲೇ ಹೊಟ್ಟೆಗೆ ಹಾಕೊಂಬಿಡಿ. ಅಲ್ಲ,
ಅವತ್ತು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಎಲ್ಲ ಕೊಟ್ರಿ. ನಿಮ್ಮ ಮದುವೆ ಎಲ್ಲ ಮಾಡಿಸಿದ್ರು. ಅದು ನಿಮ್ಮ ಕಡೆ ಜಗ್ಗನ ಬಂದರು, ಆ ಕಡೆ ತಾರಮ್ಮ, ಹಾಗೆಯೇ ಭಟ್ರಿದ್ರು. ಸೊ ಈ ಥರದ ಮದುವೆ, ಆ ಥರದ್ದೊಂದು ವೇದಿಕೆಯಲ್ಲಿ ಸಾಧ್ಯ ನೆನೆಸ್ಕೊಂಡಿದ್ರ ಆ ಥರದ್ದು? ಇಲ್ಲ ಇಲ್ಲ, ನಾನು ನೆನೆಸ್ಕೊಂಡೇ ಇದ್ದಿಲ್ಲ. ಈ ಥರ ಗಂಡು ಹೆಣ್ಣು ನೋಡೋ ಶಾಸ್ತ್ರ, ಮದುವೆ ಇನ್ಸಿಡೆಂಟ್ ಮಾಡ್ತಾರೆ ಅಂತ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿದ್ದಿಲ್ಲ. ಸೊ ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಈ ಥರ ಅದೃಷ್ಟ ಯಾರಿಗೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿದೆ. ಅದು ದೇವ್ರು ಕೊಟ್ಟಿರೋ ಒಂದು ವರ ಅಂತಲೇ ಅನ್ಕೋತೀನಿ ನಾನು. ಓಕೆ, ಈಗ ತಾನೇ ನಿಮ್ಮ ಕೈಲಿ ಒಂದು ಟ್ಯಾಟು ನೋಡಿದೆ ನಾನು. ಸೊ ಏನು ಆ ಟ್ಯಾಟು ಬಗ್ಗೆ ಹೇಳ್ತೀರಾ? ರಾಯರಿದ್ದಾರೆ ಅಂತ. ನಾನು ರಾಯರ ಪರಮ ಭಕ್ತೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಯಾವುದೇ ಒಂದೊಳ್ಳೆ ಕೆಲಸ ಮಾಡಬೇಕು ಅಂದು ರಾಯರೇ ಅಂತ ನೆನೆಸ್ಕೊಂಡ ತಕ್ಷಣ ದೇವ್ರು ಎಲ್ಲಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಯಾರಿಗೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಯಾವಾಗಲೂ ಇದ್ದೇ ಇರ್ತಾನೆ. ಒಂದು ಚಿಕ್ಕ ಹೆಜ್ಜೆ ಮಿಸ್ ಆದರೂ ಅದು ನನ್ನ ರಾಯರು ನನ್ನ ಕಾಪಾಡ್ತಾರೆ ಅಂತಲೇ ನಾನು ನಂಬ್ಕೊಂಡಿರೋಳು. ಜಗ್ಗೇಸರ್ ಹೇಗೆ ರಾಯರ ಪರಮ ಭಕ್ತನೋ, ನಾನು ರಾಯರನ ಪರಮ ಭಕ್ತಿ ಅಂತಲೇ ಹೇಳ್ಬೋದು. ತುಂಬಾ ನನಗೆ ರಾಯರ ಮೇಲೆ ಭಕ್ತಿ ಪ್ರೀತಿ ಇದೆ. ಓಕೆ, ಈ ಕ್ವೆಶನ್ ಕೇಳಬಾರ್ದು, ಬಟ್ ಆದರೂ ಕೇಳ್ತೀನಿ. ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತಾರೆ. ಮಾನ್ಸಿಯವ್ರ ವಯಸ್ಸು ಎಷ್ಟೀಗ? ನನಗೆ ವಯಸ್ಸು ಇವಾಗ ರನ್ನಿಂಗ್ ಇರೋದು 26ಗೆ ಈಗ ಕಾಲಿಟ್ಟಿದ್ದೀನಿ. 1 ಮಂತ್ ಆಯಿತು 26ಗೆ ಕಾಲಿಟ್ಟು. ಓಹ್ ನೈಸ್. ಸೊ ಹಂಗಿದ್ರೆ ಬರ್ಡೇ ಎಲ್ಲ ಆಯಿತು, ಸೆಲೆಬ್ರೇಷನ್ ಮಾಡ್ಕೊಂಡ್ರಿ? ಆಯಿತು ಎಲ್ಲ ಮಾಡ್ಕೊಂಡ್ವಿ. ನಾನು ನಮ್ಮ ದಾವಣಗೆರೆಯಲ್ಲೇ ಇದ್ದೆ. ಸೊ ನನ್ನ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಸೊ ಹಂಗಾಗಿ ನಾನು ರೆಸ್ಟಲ್ಲಿದ್ದೆ ದಾವಣಗೆರೆಯಲ್ಲೇ. ಆವಾಗಲೇ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಬಿಟ್ವಿ. ಓಕೆ ನೈಸ್. ಇವಾಗ ನೋಡಿದ್ರೆ ಇರೋದೇ 4 ಜನ ಹುಡುಗಿರು. ಸೊ 4 ಜನರ ನಡುವೆನೂ ಕಾಂಪಿಟೇಷನ್ ಇದೆಯಾ? ಫ್ರೆಂಡ್ಸ್ ಆಗಿದ್ದೀರಾ? ಹೆಂಗಿದೆ? ಇಲ್ಲ, ಕಾಂಪಿಟೇಷನ್ ಅಂತ ಏನಿಲ್ಲ. ಜಸ್ಟ್ ಎಲ್ಲರೂ ಫ್ರೆಂಡಾಗೂ ಇಲ್ಲ, ನಾವು ಅಕ್ಕ ತಂಗಿಯರ ಥರ ಇದ್ದೀವಿ. ತುಂಬ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದರೆ ನಮಗೆ ಸಪ್ರೇಟಾಗಿ ರೂಮ್ ಮಾಡಿದರು. ಅವ್ರಿಗಿಬ್ರಿಗೆ ರೂಮ್, ಇವ್ರಿಗಿಬ್ರಿಗೆ ರೂಮ್. ನಮಗೆ ರೂಮ್ ಅವಶ್ಯಕತೆ ಇದ್ದಿಲ್ಲ, ಒಂದೇ ಒಂದು ರೂಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಳ್ಬೇಕಂದ್ರೆ ತುಂಬಾ ಅನ್ಯೂನ್ಯವಾಗಿದ್ದೀವಿ. ಅಕ್ಕ ತಂಗಿ ಇರ್ತಾರೆ ಇದ್ದೀವಿ. ಫ್ರೆಂಡಾಗೂ ಇಲ್ಲ, ಅಕ್ಕ ತಂಗಿ ಇರ್ತಾನೆ ಇದ್ದೀವಿ, ಚೆನ್ನಾಗಿದ್ದೀವಿ. ಓಕೆ ನೈಸ್. ಇವಾಗ ನೀವು ದಾವಣಗೆರೆಗೆ ಹೋಗಿದ್ರಾ ಇಲ್ಲ ಕೋಲಾರಕ್ಕೆ ಹೋಗಿದ್ರಾ? ಏನಾದರೂ ಅಲ್ಲಿ ಜನತೆ ಜೊತೆ ಈ ಸೆಲೆಕ್ಟ್ ಆದಮೇಲೆ ಭೇಟಿಯಾಗೋ ಅವಕಾಶ ಏನಾದರೂ ಸಿಕ್ತಾ ನಿಮಗೆ? ಇಲ್ಲ, ಅದು ನನಗೆ ಅವಕಾಶ ಸಿಕ್ಕಿಲ್ಲ. ಕೋಲಾರಕ್ಕೆ ಒಂದು ಟೈಮ್ ಹೋಗಿ ಬಂದ್ವಿ. ಅದು ಲಗೇಜ್ ಎಲ್ಲ ತೊಗೊಂಡು ಬರಬೇಕಿತ್ತು, ಹೋಗಿ ಬಂದ್ವಿ. ಕೋಲಾರದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ರೆಸ್ಪಾನ್ಸ್. ಕೋಲಾರದಕ್ಕಿಂತ ನಮ್ಮ ದಾವಣಗೆರೆಯಲ್ಲೇ ರೆಸ್ಪಾನ್ಸ್ ಚೆನ್ನಾಗಿ. ಯಾಕೆಂದರೆ ಗಂಡನ ಮನೆಗಿಂತ ತವ್ರ ಮನೆ ಅದು ಫುಲ್ ದೊಡ್ಡ ರಿಲೇಷನ್ಶಿಪ್ ಇರುತ್ತಲ್ಲ. ಸೊ ದಾವಣಗೆರೆಲ್ಲ ಧೂಳು ಎಪ್ಸ್ಬಿಟ್ಟಿದ್ದಾರೆ ನಮ್ಮದು. ಸೊ ದಾವಣಗೆರೆಗೆ ಹೋಗೋಕ್ಕೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಅದು ಯಾವಾಗ ಸಿಗುತ್ತೋ ಕಾಯ್ತಾ ಇದ್ದೀನಿ ನಾನು ದಾವಣಗೆರೆಗೆ ಹೋಗಿ ಬರಬೇಕು ಅಂತ. ಓಕೆ, ಇವಾಗ ಏನೇನು ನ್ಯೂನ್ಯತೆಗಳು ಇದ್ರೂ ತುಂಬ ಎಲ್ಲ ಚೆನ್ನಾಗಿದ್ರೂ ಎಲ್ಲ ಅದು ಬೇಡಪ್ಪ, ಇದು ಬೇಡಪ್ಪ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಬಟ್ ನಿಮಗೆ ಎಷ್ಟೇ ಹೈಟ್ ಅನ್ನೋದು ನಾವು ಹೆಂಗೆ ಹೇಳೋಕ್ಕೋದ್ರೂ ಅದು ಆ ನೋವು, ಆ ಕಷ್ಟಗಳು ನಿಮಗೆ ಗೊತ್ತಿರುತ್ತೆ. ಅದು ಏನೇನಾದ್ರದ್ದು ವಿಚಾರಗಳಿರ್ತಾವೋ. ಸೊ ಅದನ್ನೆಲ್ಲ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಸೆಲೆಕ್ಟ್ ಆಗಿದ್ದೀರಾ. ಈಗ ಜರ್ನಿ ಶುರುವಾಗಿದೆ. ಸೊ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಒಂದು ನಮ್ಮ ನ್ಯೂನ್ಯತೆನ ನಾವು ಯಾವಾಗಲೂ ಅದರಲ್ಲೇ ಇರಬಾರ್ದು. ನಾನು ಹಿಂಗಿದ್ದೀನಿ ಅಂತ ನಾನು ಹಂಗೆ ಇದ್ಬಿಡ್ತೀನಿ. ಅದು ನನ್ನ ಪ್ಲಸ್ ಪಾಯಿಂಟ್. ಅದು ನನಗೆ ಬೇಡ ಆ ಥರ ನಾನು ಇಲ್ಲ ಅಂತ ತಿಳ್ಕೊಂಡು 4 ಜನ ಹೆಂಗಿದಾರೋ ಆ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಇರೋಕ್ಕೆ ಇದ್ರೇ ನಾನು ಮುಂದೆ ಒಂದು ಮಟ್ಟಕ್ಕೆ ಹೋಗೋಕ್ಕೆ ಎಂಟ್ರಿ ಅಂತಲೇ ಹೇಳ್ಬೋದು. ತುಂಬಾ ಯಾವಾಗಲೂ ಅಷ್ಟೇ, ನಾವು ಹಿಂಗೆ ಕುಗ್ಗುತ್ತಾ ಇದ್ದರೆ ಕುಗ್ಗಿಸೋರು ಇದ್ದೇ ಇರ್ತಾರೆ. ನಾವು ಕುಗ್ಗಬಾರ್ದು, ಅವ್ರ ಮುಂದೆ ಗೆದ್ದು ತೋರಿಸ್ಬೇಕು. ಅದು ಛಲ ನಮ್ಮಲ್ಲಿರಬೇಕು. ಆ ಛಲ ನನ್ನಲ್ಲಿದೆ. ಕಾಮಿಡಿ ಕಿಲಾಡಿ ಆಡಿಷನ್ ಅಂತ ಮಾಡಿದರು, ಇವಾಗ ಗೆದ್ದಿದ್ದೀನಿ. ಇವಾಗ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಮುಂದೆ ಹೇಗೆ ತೊಗೊಂಡೋಗ್ಬೇಕು ಅಂತ ನಾನು ಇದ್ರ ಬಗ್ಗೆ ಗಮನ ಹರಿಸ್ತೀನಿ. ಇನ್ನೊಂದೇನಪ್ಪ ಅಂದರೆ, ನೀವು ನಮ್ಮನ್ನು ಹೇಗೆ ಸಪೋರ್ಟ್ ಮಾಡ್ತೀರಾ, ನಾವು ಕೂಡ ಅದೇ ರೀತಿಯಾಗಿ ನಿಮ್ಮನ್ನು ನಗಿಸ್ತೀವಿ. ಎಸ್, ನಗಿಸ್ತಾ ಇರಿ. ನಾವು ಅದಕ್ಕೇ ಕಾಯ್ತಾ ಇರ್ತೀವಿ ನಿಮ್ಮ ಸ್ಕಿಟ್ಗಳನ್ನ ನೋಡೋಕ್ಕೆ. ಆಲ್ ದ ಬೆಸ್ಟ್ ಮಾನ್ಸಿಯವರೇ, ಒಳ್ಳೇದಾಗಲಿ. ಎಸ್ ನೋಡಿದ್ರಲ್ಲ, ಛೋಟಾ ಪ್ಯಾಕೇಜ್ ಬಡ ಧಮಾಕ ಅಂತಾರಲ್ಲ, ಆ ಥರ ನಮ್ಮ ದಾವಣಗೆರೆಯ ಮಾನ್ಸಿಯವರು, ಕೋಲಾರದ ಸೊಸೆ. ನಿಮ್ಮ ಸಪೋರ್ಟ್ ಅವ್ರಿಗೆ ಯಾವಾಗಲೂ ಇರಲಿ. ಕಾಮಿಡಿ ಕಿಲಾಡಿಗಳು ಶೋನ ನೋಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.